ಇತಿಹಾಸ ಪ್ರಸಿದ್ಧ ಧಾರವಾಡದ ಲಕ್ಷ್ಮೀ ಸಿಂಗನಕೆರೆಯಲ್ಲಿ ಪವಿತ್ರ ಮೊಹರಂ ಹಬ್ಬವನ್ನು ಭಕ್ತಿ ಸೌಹಾರ್ದತೆ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತವಾಗಿ ದೇವರ ದರ್ಶನ ಪಡೆದ ಸಾವಿರಾರು ಭಕ್ತಾದಿಗಳಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿ ಶರಣು ಅಂಗಡಿ ಹಾಗೂ ಮಲ್ಲೇಶಿ ಮುನವಳ್ಳಿ ಅವರನ್ನ ಅಲ್ಲಿಯ ಸ್ಥಳೀಯ ಸಾರ್ವಜನಿಕರು ಹಾಗೂ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ತ್ಯಾಗ ಮತ್ತು ಸಾಮರಸ್ಯದ ಸಂಕೇತ ಮೊಹರಂ. ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದಂತ ಹೈಕೋರ್ಟ್ ನ್ಯಾಯವಾದಿ ಶರಣು ಅಂಗಡಿಯವರು, ಪವಿತ್ರ ಮೊಹರಂ ಹಬ್ಬವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಭಾವಿಕತೆ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ. ತ್ಯಾಗ, ನ್ಯಾಯ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವುದನ್ನ ಈ ಹಬ್ಬವು ನಮಗೆ ಕಲಿಸಿಕೊಡುತ್ತದೆ. ಇಂಥ ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಶಾಂತಿಯನ್ನ ಮೂಡಿಸಲು ಸಹಕಾರಿಯಾಗುತ್ತವೆ ಎಂದು ಹೇಳಿದರು. ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಮಂಜುನಾಥ್ ಹಿರೇಮನಿ, ನಾಗರಾಜ್ ಹಿರೇಮನಿ, ಮೇಘರಾಜ್ ಹಿರೇಮನಿ, ಸಂಗಮೇಶ್ ಬಸಲಗುಂದಿ, ಶಶಿ ಗೊರವರ್, ಹರೀಶ್ ಪೂಜಾರ್, ಪ್ರಕಾಶ್ ಪೂಜಾರ್, ದುರ್ಗಪ್ಪ ಕೊರವರ್, ಮಂಜುನಾಥ್ ಹಳಿಯಾಳ್, ಶ್ರೀನಿವಾಸ್ ಅವರೊಳ್ಳಿ ಸೇರಿದಂತೆ ಮೊದಲಾದ ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು.